ವಿಶೇಷವಾಗಿ ಮಧುಗಿರಿ ತಾಲೂಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ತಿಂಗಳು ಏಪ್ರಿಲ್ 3ನೇ ತಾರೀಕು ಮಧುಗಿರಿಗೆ ಬರ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ಮಹತ್ವದ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿದೆ. ಸುಮಾರು 169 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶವಾಗಾರ ನಿರ್ಮಾಣ, ಲಾಂಡ್ರಿ ಕೊಠಡಿ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಈ ಕಾಮಗಾರಿಗಳಿಗೆ ಎಂಎಲ್ಸಿ ಆರ್ ರಾಜೇಂದ್ರ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಅಧಿಕೃತವಾಗಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಧುಗಿರಿ ತಾಲೂಕಿನ ಅಭಿವೃದ್ಧಿಗೆ ಇನ್ನಷ್ಟು ಯೋಜನೆಗಳನ್ನು ತರಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದರು. ಮಾರ್ಚ್ 12ರಂದು ಬೆಳಿಗ್ಗೆ 10 ಗಂಟೆಗೆ ಮಧುಗಿರಿ ತಾಲೂಕು ಪಂಚಾಯಿತಿ ಕಚೇರಿಗೆ ಶಾಸಕ ಕೆಎನ್ ರಾಜಣ್ಣನವರು ಭೇಟಿ ನೀಡಿ ಅಭಿವೃದ್ಧಿ ಸಭೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಮತ್ತೊಂದು ಪ್ರಮುಖ ಮಾಹಿತಿ ನೀಡಿದ ಅವರು, ಏಪ್ರಿಲ್ 3ರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಮಧುಗಿರಿಗೆ ಭೇಟಿ ನೀಡಲಿದ್ದು, ಈ ಬಾರಿ ಕಾರ್ಯಕ್ರಮವನ್ನು ಐಡಿಯಳ್ಳಿ ಹೋಬಳಿಯಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಮಧುಗಿರಿಗೆ ಇನ್ನಷ್ಟು ಅಭಿವೃದ್ಧಿ ತರಲು ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಇಟ್ಟಿದ್ದು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತರುವ ವಿಶ್ವಾಸವಿದೆ ಎಂದು ಎಂಎಲ್ಸಿ ಆರ್ ರಾಜೇಂದ್ರ ತಿಳಿಸಿದ್ದಾರೆ. ವಿಜ್ವಲ ಸುದ್ದಿ ವರದಿ, ಹರೀಶ್, ಮಧುಗಿರಿ. ಕನಿಷ್ಠ 7 ಕೋಟಿಯಷ್ಟು ಮಧುಗಿರಿ ಈ ಒಂದು ಆಸ್ಪತ್ರೆ ನವೀಕರಣ 1.5 ಕೋಟಿ, ಮತ್ತೆ ಇನ್ನು ಮಿಕ್ಕಿದ್ದು 5.5 ಕೋಟಿ, 6 ಕೋಟಿಯಷ್ಟು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಬೇರೆ ಬೇರೆ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಎಲ್ಲ ಇವತ್ತೇ ಗುದ್ದಲಿ ಪೂಜೆ ಇಲ್ಲಿ ಮಾಡಿದ್ದೀನಿ. ಕೆಲಸಗಳು ಪ್ರಾರಂಭ ಅಂತೂ ಎಲ್ಲ ಕಡೆನೂ ಪ್ರಾರಂಭ ಆಗುತ್ತೆ. ಸ್ವಚ್ಛವಾಗಿ ಹಿಡ್ಕೊಳ್ಳುವಂಥದ್ದು, ಮತ್ತು ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಏನಾದ್ರು ಇದ್ದರೆ ಅಥವಾ ವಿದ್ಯುತ್ ಏನಾದ್ರು ಸಮಸ್ಯೆ ಇದ್ದರೆ ಖಂಡಿತವಾಗೂ ಅದು ಗಮನಕ್ಕೆ ತರಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳೋದು. ಯಾಕಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ನೀವು ಹೆಂಗೆ ಹೋಗಬೇಕು, ಯಾರನ್ನ ಭೇಟಿ ಆಗೋದು ಹೆಂಗೆ, ಶಾಸಕರನ್ನ ಹೆಂಗೆ ಭೇಟಿ ಆಗಬೇಕು ಅನ್ನೋವಂಥದ್ದು ನಮ್ಮಲ್ಲಿ ಏನಿಲ್ಲ. ನಿಮ್ಗೆ ಯಾವಾಗಲೇ ಏನಾದರೂ ಕೆಲಸ ಆಗಬೇಕು ಅಂತ ಈಗ ಕೇಳ್ಕೊಂಡ್ರೆ ಖಂಡಿತವಾಗೂ ನಾವು ಅದನ್ನು ಮಾಡಿಕೊಡ್ತೀವಿ. ಸೊ ಅದರಲ್ಲಿ ಏನು ಬೇರೆ ತಿಳ್ಕೊಳ್ಬಾರ್ದು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ಳೋವಂಥದ್ದು. ಆಮೇಲೆ ವಿಶೇಷವಾಗಿ ಮಧುಗಿರಿ ತಾಲೂಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ತಿಂಗಳು ಏಪ್ರಿಲ್ 3ನೇ ತಾರೀಕು ಮಧುಗಿರಿಗೆ ಬರ್ತಾ ಇದ್ದಾರೆ. ಸೊ ಅದನ್ನು ಈಗ ಪೂರ್ವಭಾವಿ ಸಭೆಯನ್ನು ನಾನೇ ಅಧ್ಯಕ್ಷರು 12ನೇ ತಾರೀಕು ಬೆಳಿಗ್ಗೆ ಕರೆದಿದ್ದಾರೆ, ತಾಲೂಕು ಪಂಚಾಯತಿಯಲ್ಲಿ ಕರೆದಿದ್ದಾರೆ. ಸೊ ವಿಶೇಷವಾಗಿ ಈಗ ನಮಗೆಲ್ಲ ಗೊತ್ತಿರುವಾಗ ಮಧುಗಿರಿಗೆ ಈಗಾಗಲೇ 2 ಸಲ ಬಂದಿದ್ದಾರೆ ಅಂತ ಅಂದ್ಕೊಳ್ತೇನೆ. 2 ಸಲ ಬಂದಿದ್ದಾರೆ. ಇದು 3ನೇ ಸಲ ಮನೆ ಮುಖ್ಯಮಂತ್ರಿಗಳು ಏಪ್ರಿಲ್ 3ನೇ ತಾರೀಕು ಬರ್ತಾ ಇರುವಂಥದ್ದು. ಸೊ ಅದನ್ನು ನಾವು ಮಾತಾಡಿದಾಗ ಮಧುಗಿರಿ ಪಟ್ಟಣದಲ್ಲಿ 2 ಬಾರಿ ಕಾರ್ಯಕ್ರಮ ಮಾಡಿದ್ದೀವಿ. ಸೊ ಅದಕ್ಕೆಲ್ಲರೂ ಹೋಬಳಿ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಒಂದು ಐಡಿಯಳ್ಳಿಯಲ್ಲಿ ಜಾಗ ನೋಡ್ತಾ ಇದ್ದೀವಿ. ಸೊ ಐಡಿಯಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಬೇಕು. ನಿಮ್ದೆಲ್ಲರ ಸಹಕಾರ ಇರಲಿ. ಅವತ್ತು ಏನೆಲ್ಲ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಶಂಕುಸ್ಥಾಪನೆ ಆಗಬೇಕು, ಮುಂದಿನ ಏನೆಲ್ಲ ತಾಲೂಕಿಗೆ ಅಭಿವೃದ್ಧಿ ಆಗಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಈಗ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಕೂಗು ಇದ್ದೇ ಇರುತ್ತೆ, ಮಧುಗಿರಿ ಜಿಲ್ಲೆ ಮಾಡೋವಂಥದ್ದು. ಸೊ ಆ ಕೂಗು ಇರಬೇಕು. ಯಾಕಂದ್ರೆ ಪ್ರಯತ್ನ ಮಾಡ್ತಾನೆ ಇರಬೇಕು. ನಾವು ಪ್ರಯತ್ನ ನಿಲ್ಲಿಸಬಾರ್ದು. ಸೊ ಆ ಪ್ರಯತ್ನನ ಮತ್ತೆ ಅವತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತರುವಂಥದ್ದು. ಮತ್ತು ಬೇರೆ ಇನ್ನೆಲ್ಲ ನಾವು ಚುನಾವಣೆ ಸಂದರ್ಭದಲ್ಲಿ ಇರೋದು, ಚುನಾವಣೆ ನಂತರ ನಾವೇನೆಲ್ಲ ಈ ತಾಲೂಕು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಮಾತನ್ನು ಕೊಟ್ಟಿದ್ದು, ಅದನ್ನು ಮತ್ತೆ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಮತ್ತೆ ಇನ್ನೂ ಹೆಚ್ಚು ತ್ವರಿತ ರೀತಿಯಲ್ಲಿ ಆಗೋ ರೀತಿಯಲ್ಲಿ ನಾವೆಲ್ಲ ಶ್ರಮ ಮಾಡಬೇಕು. ನಿಮ್ದೆಲ್ಲರ ಸಹಕಾರ ಇರಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ವಿನಂತಿಯನ್ನು ಮಾಡಿಕೊಂಡು 12ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ತಾಲೂಕು ಪಂಚಾಯತಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ಮಾನ್ಯ ಶಾಸಕರು ಕರೆದಿದ್ದಾರೆ. ಸೊ ಆ ಸಭೆಗೆ ನೀನು ಏನೆಲ್ಲ ಬೇಕಾಗುತ್ತೆ ಅದನ್ನು ನಾನು ಇರ್ತೀನಿ, ಗಮನಕ್ಕೆ ತಂದು ಕೆಲಸಗಳು ಮಾಡೋಣ. ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ಅನುದಾನ ತರೋ ರೀತಿಯಲ್ಲಿ ನಾವೆಲ್ಲ ಶ್ರಮ ವಹಿಸೋಣ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಎಲ್ಲರನ್ನೂ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ.